ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಗೊತ್ತಾಗಿರುತ್ತೆ. ನೆನ್ನೆ ಮ್ಯಾಚ್ ನಮ್ಮ ಆರ್ ಸಿ ಬಿ ಫಸ್ಟ್ ಮ್ಯಾಚ್ KKR ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದೆ. ಸೊ ಆ ಮ್ಯಾಚಿನ ಪೋಸ್ಟ್ ಮ್ಯಾಚ್ ಪ್ರಿವ್ಯೂನ ಈಗ ಮಾಡ್ತಾ ಇದೀನಿ. ಸೊ ಏನೇನಿರುತ್ತೆ ಈ ವಿಡಿಯೋದಲ್ಲಿ ಅಂದ್ರೆ ನಮ್ಮ ಕೀ ಪ್ಲೇಯರ್ಸ್ ಯಾರು, ಸ್ಟ್ರಾಂಗೆಸ್ಟ್ ಪ್ಲೇಯರ್ ಯಾರು, ಅಂಡ್ ಎಲ್ಲಿ ಹೊಡ್ತಾ ಬಿತ್ತು KKRಗೆ. ಸೊ ಇದಿಷ್ಟು ಮಾತಾಡೋಣ. ನಿಮ್ಗೇನು ಅನಿಸಿಕೆ ಇದೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೊಂದು ಏನೋ ಹೇಳ್ಬೇಕು. ಏನು ಅಂದ್ರೆ ನಾನು ಯಾವುದೇ ಸ್ಕ್ರಿಪ್ಟ್ ಮಾಡ್ಕೊಂಡು ಈ ವಿಡಿಯೋ ಮಾಡಲ್ಲ. ನನಗೇನು ಅನ್ಸುತ್ತೆ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತೀನಿ. ಸೊ ಮಾತಾಡುವಾಗ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಓಕೆ, ವಿಡಿಯೋ ಮುಂದುವರ್ಸೋಣ. ಮೊದಲಿಗೆ ಫಸ್ಟ್ ಟಾಸ್ ವಿನ್ ಆಗಿದ್ದು ನಮ್ಮ RCB. ರಜತ್ ಪಟಿದಾರ್ ಅವರು ನ್ಯೂ ಕ್ಯಾಪ್ಟನ್. ಟಾಸ್ ವಿನ್ ಆಗ್ತಾರೆ. ಟಾಸ್ ವಿನ್ ಆದ್ಮೇಲೆ ನಮ್ಮ ಕ್ಯಾಪ್ಟನ್ ತಗೊಂಡಿದ್ದೆ ಬೌಲಿಂಗ್. ಓಕೆ, ಬೌಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಟೀಮ್ ಅಲ್ಲಿ ಎಲ್ರು ಅನ್ಕೊಂಡಿರ್ತಾರೆ ಭುವಿ ಇರ್ತಾರೆ ಅಂತ. ಯಾವ ಕಾರಣಕ್ಕೆ ಭುವಿ ಇಲ್ಲ ಅನ್ನೋದು ಈಗಲೂ ಗೊತ್ತಾಗಿಲ್ಲ ನನಗೆ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಕಮೆಂಟೇಟರ್ ಹೇಳ್ತಿರೋ ಪ್ರಕಾರ ಏನಾದ್ರು ಇಂಜುರಿ ಇರ್ಬೋದು, ಅದಕ್ಕೆ ಭುವಿ ಅವರು ಆಡ್ತಾ ಇಲ್ಲ ಅಂತ. ಅಂಡ್ ಫಸ್ಟ್ ಓವರ್ ನಮ್ಮ ಜೋಶ್ ಹ್ಯಾಸಲ್ವುಡ್ ಅವರು ಫಸ್ಟ್ ಓವರ್ ಮಾಡಕ್ಕೆ ಬರ್ತಾರೆ. ಆ ಕಡೆ ಕ್ವಿಂಟನ್ ಡಿಕಾಕ್ ಬಾಲ್ ಫೇಸ್ ಮಾಡ್ತಿರ್ತಾರೆ. ಫಸ್ಟ್ ಬಾಲ್ ಐ ಥಿಂಕ್ ಬೀಟ್ ಆಗುತ್ತೆ, ಸೆಕೆಂಡ್ ಬಾಲ್ 4 ಹೋಗುತ್ತೆ, ಥರ್ಡ್ ಬಾಲ್ ಕ್ವಿಂಟನ್ ಡಿಕಾಕ್ ಕ್ಯಾಚ್ ಕೊಡ್ತಾರ್ರಿ. ಕ್ಯಾಚ್ ನ ಶ್ರೇಯಸ್ ಶರ್ಮಾ ಬಿಟ್ರು. ನಾನ್ ಅನ್ಕೊಂಡೆ ಅಯ್ಯೋ ಮ್ಯಾಚೇ ಬಿಟ್ರೇನೋ ಅನ್ಕೊಂಡು. ಯಾಕಂದ್ರೆ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಕೇಳಿದಿರಲ್ಲ. ಸೊ ಹಾಗೆ ಶ್ರೇಯಸ್ ಶರ್ಮಾ ಒಂದು ಈಸಿಯೆಸ್ಟ್ ಕ್ಯಾಚ್ ನ ಡ್ರಾಪ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಬಾಲ್ ಒಂದು ಡಾಟ್ ಆಗುತ್ತೆ. ಅದ್ರ ನೆಕ್ಸ್ಟ್ ಬಾಲ್ ಮತ್ತೆ ಕೀಪರ್ಗೆ ಕ್ಯಾಚ್ ಕೊಟ್ಟು ಜಿತೇಶ್ ಶರ್ಮಾ ಸೂಪರ್ ಆಗಿರೋ ಕ್ಯಾಚ್ ಹಿಡಿತಾರೆ. ಸೊ ಆ ಕ್ಯಾಚ್ ಮಾತ್ರ ಅಲ್ಟಿ. ಅವಾಗ ಶ್ರೇಯಸ್ ಶರ್ಮಾ ಅನ್ಸ್ಕೊಂಡಿರ್ತಾರೆ ಸಮಾಧಾನ ಆಗಿರುತ್ತೆ ಅವ್ರಿಗೆ. ಈಗ ಇಲ್ಲ ಅಂದಿದ್ರೆ ಹಾಕೊಂಡ್ ರುಬ್ಬಿಡೋರು ಡ್ರೆಸ್ಸಿಂಗ್ ರೂಮಿಗೆ ಕರ್ಕೊಂಡು ಹೋಗಿದ್ರೆ. ಅವ್ರೇನಾದ್ರು ಕ್ವಿಂಟನ್ ಡಿಕಾಕ್ ಇದ್ದು 70-20 ಹೊಡೆದಿದ್ರೆ ಅವ್ರು ಹೊಡೆದಿದ್ದು 4ಕ್ಕೆ ವಿಕೆಟ್ ಬಿದ್ದಿತ್ತು ಆಲ್ರೆಡಿ. 4 ರನ್ ಅವಾಗ್ಲೇ ಕ್ಯಾಚ್ ಕೊಟ್ಟಿದ್ರು. ಅವಾಗ ಡ್ರಾಪ್ ಮಾಡಿದ್ರು ಸುರೇಶ್ ಶರ್ಮಾ. ಏನಾದ್ರು ಆ 70 ಹೊಡೆದ್ಬಿಟ್ಟಿದ್ರೆ ಏನ್ರಿ ಕತೆ. ದೇವ್ರ ದಯ. ಇನ್ನೊಂದು ನೆಕ್ಸ್ಟ್ 2 ಬಾಲ್ಸ್ ಅಲ್ಲಿ ಔಟ್ ಆಗಿ ಹೋಗ್ತಾರೆ. ಅವಾಗ ಸುರೇಶ್ ಶರ್ಮಾ ಒಂದು ರಿಲೀಫ್ ಆಗ್ಬೋದು. ಅದು ಆ ಮೂಮೆಂಟ್ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಫಸ್ಟ್ ಮ್ಯಾಚ್ IPL ಅಲ್ಲಿ ಸೂಪರ್ ಮ್ಯಾಚ್. ಅದು RCB ಇಂತ ಫ್ಯಾನ್ ಬೇಸ್ ಇರೋ ಟೀಮು. ನಮ್ ಜನ ಹಾಕೊಂಡ್ ರುಬ್ಬಿಡೋರು. ಏನಾದ್ರು ಕ್ವಿಂಟನ್ ಡಿಕಾಕ್ 70 ಮೇಲೆ ಹೊಡೆದಿದ್ರೆ ಪಕ್ಕ ಶ್ರೇಯಸ್ ಶರ್ಮಾ ಟಾರ್ಗೆಟ್, ಇವನಿಂದಾನೇ ಮ್ಯಾಚ್ ಹೋಗ್ತು ಅಂತ. ಯಾಕಂದ್ರೆ ಅವು ಕ್ಯಾಚ್ ಬಿಟ್ಟ ಈಸಿ ಕ್ಯಾಚ್ ಏನೋ ಆಗೋದು. ಸೊ ದೇವ್ರ ದಯದಿಂದ ಅದು ಹಂಗಾಗ್ಲಿಲ್ಲ. ಕ್ವಿಂಟನ್ ಡಿಕಾಕ್ ಅವರು ನೆಕ್ಸ್ಟ್ ಬಾಲ್ ಅಲ್ಲೇ ಮತ್ತೆ ಕೀಪರ್ಗೆ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಕಡೆ ನಡ್ಕೊಂಡು ಹೋದ್ರು. ಓಕೆ, ಅದಾಗ್ತಿದ್ದಂಗೆ ಅಜಿಂಕ್ಯ ರಹಾನೆ ಬೆಸ್ಟ್ ಬ್ಯಾಟ್ಸ್ಮನ್, ಅದೆಲ್ರಿಗೂ ಗೊತ್ತಿದೆ. ಸೊ ಹುಚ್ಚ ನಾಯಿ ಹೊಡೆದಂಗ್ ಹೊಡೆಯಕ್ ಶುರು ಮಾಡ್ಬಿಟ್ರು. ಏನ್ ಹೊಡ್ತಾ ಅಂತೀರಾ, ನಾನೇ ದಿಗ್ಭ್ರಮೆ ಆಗ್ಬಿಟ್ಟೆ. ನಾನು ಆಲ್ಮೋಸ್ಟ್ ಫಸ್ಟ್ ಓವರ್ ಅಲ್ಲಿ ವಿಕೆಟ್ ಬಿದ್ದಿದಾಗ ನಾನು ಒಂಚೂರು ಇಲ್ಲೇ ಅಂಗಡಿಗೆ ಹೋಗ್ಬಿಡೋಣ ಅನ್ಕೊಂಡೆ. 5 overs ಆಗ್ಬಿಟ್ಟಿದೆ, ಆಲ್ರೆಡಿ 50 ಕ್ರಾಸ್ ಆಗ್ಬಿಟ್ಟವ್ರೆ. 50 ಎಲ್ಲ ಗುರು ಜಾಸ್ತಿ ಆಗ್ಬಿಟ್ಟಿದೆ. 6 overs ಆಗದ ಆಲ್ರೆಡಿ 70-80 ರನ್ಸ್ ಮಾಡ್ಬಿಟ್ಟಿದ್ರು. ಮುಗಿತ್ ಮ್ಯಾಚ್ ಅನ್ಕೊಂಡೆ ನಾನು. ಇಬ್ರು ವಿಕೆಟ್ ಬಿದ್ದಿಲ್ಲ. ನಾನು ಹೇಳಿಲ್ಲ ನಿನ್ನೆ ವಿಡಿಯೋದಲ್ಲಿ ನಾರಾಯಣ್ ನಮ್ಗೆ ಥ್ರೆಟ್ ಅಂತ. ನನ್ ಮಗ ನಮ್ ಮೇಲೆ ಹೊಡಿತಾನೆ. ನೆಕ್ಸ್ಟ್ ಮ್ಯಾಚ್ ನೋಡ್ರಿ ಬೇರೆಯವ್ರ ಟೀಮಲ್ಲಿ ಹೊಡೆಯಲ್ಲ ಅವ. ನಾರಾಯಣ್ ಅವರು ಬೇರೆಯವ್ರ ಟೀಮಲ್ಲಿ ಹೊಡೆಯಲ್ಲ. RCB ಬಂತ 20 ಬಾಲಿಗೆ 40. ನೆನ್ನೆ ಹೊಡೆದಿದ್ದೆ ಅದು 25 ಬಾಲಿಗೆ 44 ಹೋದ್ರು. ಅಂಡ್ ಬೌಲಿಂಗ್ ಅಲ್ಲೂ ಅಷ್ಟೇ ತುಂಬಾ ಪಿಕಪ್ ಮಾಡಿದ್ರು ನಮ್ಮ ಬಾಯ್ಸ್. ಏನಕ್ಕೆ ಅಂದ್ರೆ 10 ಓವರಿಗೆ ಆಲ್ಮೋಸ್ಟ್ 102 ರನ್ ಇತ್ತು. ನಾನು ಅನ್ಕೊಂಡೆ ಒಂದ್ 220 ಮಾಡ್ತಾರೆ ಅಂತ. ಯಾವಾಗ ಸುನಿಲ್ ನಾರಾಯಣ್ ವಿಕೆಟ್ ಬಿತ್ತು, ಅಜಿಂಕ್ಯ ರಹಾನೆ ವಿಕೆಟ್ ಬಿತ್ತು, ಮ್ಯಾಚ್ ಡಮಾರ್. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬೀಳ್ತಾ ಹೋಯ್ತು. ಆರ್ ಯಾವಾರು ರಿಂಕು ಸಿಂಗು ಬಿದ್ರು, ರಜಲ್ಲು ಬಿದ್ರು, ರಮಣ್ ದೀಪು ಹೋದ್ರು, ಅಜಿಂಕ್ಯ ರಹಾನೆನು ಹೋದ್ರು. ಅಂಡ್
ಬಿಡ್ ಅಲ್ಲಿ ಪರ್ಚೇಸ್ ಆಗಿದ್ದ ವೆಂಕಟೇಶ್ ಅಯ್ಯರ್ ಅವರು ಹಂಗಂಗೆ ಅಯ್ಯಯ್ಯ ಅಯ್ಯಯ್ಯ ಅನ್ಕೊಂಡೆ ಹೋದ್ರು. ಏನ್ ಬೌಲಿಂಗು, ಕೃಣಾಲ್ ಪಾಂಡ್ಯ ಒಂದ್ ಬೌಲಿಂಗ್ ಮಾಡ್ತಾರ ವೆಂಕಟೇಶ್ ಅಯ್ಯರ್ಗೆ, ಏನ್ ಗುರು ಬೌನ್ಸ್ ಅದು, ಫಾಸ್ಟ್ ಬೌಲರು. ಅಣ್ಣ ಹೆಲ್ಮೆಟ್ ಹಾಕಿಲ್ಲ, ಆರಾಮ ಬಂದವನೆ ವೆಂಕಟೇಶ್ ಅಯ್ಯರ್ ಅವರು. ಅಣ್ಣ ಹಾಕಿದ್ ಬೌನ್ಸಿಗೆ ಅಂಪೈರ್ ಹೇಳಿದ್ರು ಹೆಲ್ಮೆಟ್ ಹಾಕೋಬೇಕು ಅಂತ. ಹೆಲ್ಮೆಟ್ ಹಾಕಿದ್ ನೆಕ್ಸ್ಟ್ ಬಾಲೆ ಗೋವಿಂದ ಅನ್ಕಂಫರ್ಟ್ ಮಾಡಿದ್ರು, ಆರಾಮಾಗಿ ಆಡ್ತಿದ್ರು. ಹೆಲ್ಮೆಟ್ ಬಿಚ್ಚಿ ಒಂದ್ ಇದ್ರಲ್ಲಿ ಇದ್ರು, ಕಂಫರ್ಟ್ ಆಗಿದ್ರು. ಯಾವಾಗ ಒಂದ್ ಬೌನ್ಸ್ ಹಾಕ್ತಾರೆ ಕೃಣಾಲ್ ಪಾಂಡ್ಯ, ಏನ್ ಗುರು ಆ ರೇಂಜ್ ಅಲ್ಲಿ ಬೌನ್ಸು, ಸ್ಪಿನ್ನರು ರಮ್ ಅಂತೂ. ಕೀಪರ್ ಒಳ್ಳೆ ಗೋಲ್ ಕೀಪರ್ ತರ ಬಾಲ್ ತಡೆದಿದ್ದಾರೆ. ಫುಟ್ಬಾಲ್ ಅಲ್ಲಿ ಗೋಲ್ ಕೀಪರ್ಸ್ ಗೋಲ್ ನ ಕಾಪಾಡಕ್ ಹಿಂಗೆ ಆಡ್ತಾರೋ ಹಂಗ ಆಡಿದ್ರು ಜಿತೇಶ್ ಶರ್ಮಾ ಅವರು. ಜಿತೇಶ್ ಶರ್ಮಾ ಕೀಪಿಂಗು ಸಖತ್ತಾಗಿತ್ತು. ಅಂಡ್ ಅದ್ರ ನೆಕ್ಸ್ಟ್ ಬಾಲ್ ಹೆಲ್ಮೆಟ್ ತರ್ಸ್ಕೊಂಡ್ರು, ನೆಕ್ಸ್ಟ್ ಬಾಲ್ ಅನ್ಕಂಫರ್ಟ್ ಮಾಡಿ ಡಮಾರ್ ವೆಂಕಟೇಶ್ ಅಯ್ಯರ್ ಅವರು ಪೆವಿಲಿಯನ್ ಕಡೆ ಹೊರಟ್ರು. ಹಾಗೆ ಅದ್ರ ನೆಕ್ಸ್ಟ್ ಅಲ್ಲಿ ಬಂದಿದ್ದು ನಮ್ಮ ರಿಂಕು ಸಿಂಗ್. ರಿಂಕು ಸಿಂಗ್ನು ಹಂಗೆ ಕಳ್ಸಿದ್ರು. ರಘುವಂಶಿ ಅವರೊಬ್ರು ಸ್ವಲ್ಪ ಆಡ್ಕೊಂತ ಬಂದ್ರು, ಆದ್ರೂ ಅವ್ರಿಗೇನು ಅವ್ರದೇನ್ ನಮ್ಗೆ ಥ್ರೆಟ್ ಅನ್ಸ್ತಿರ್ಲಿಲ್ಲ. ನಮ್ಗೆ ಇದ್ದಿದ್ದೆ ರಜಲ್ಲು ರಿಂಕು ಸಿಂಗು. ಅವಾಗ ರಿಂಕು ಸಿಂಗು ರಜಲ್ನು ವಿಕೆಟ್ ಬಿತ್ತು, ಅವಾಗ ಅನ್ಕೊಂಡೆ ಮ್ಯಾಚ್ ನಮ್ ಕೈಯಲ್ಲಿ ಬಿತ್ತು ಅಂತ. ನಮ್ಮ ಬುಟ್ಟಿಗೆ ಬಿತ್ತು ಮ್ಯಾಚ್. ಓಕೆ. ಹಾಗೆ ನಮ್ಮ ಸುಯೇಶ್ ಶರ್ಮಾ ಅವರು ತುಂಬಾ ಕಾಸ್ಟ್ಲಿ ಆದ್ರು, ಬಟ್ ಅವರು ಒಳ್ಳೆ ಮಿಸ್ಟ್ರಿ ಸ್ಪಿನ್ನರ್ ಆಗ್ತಾರೆ. ಅವ್ರ ಕಡೆ ಅವರು ಗೇಮ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಯಾಕಂದ್ರೆ ಅವ್ರದ್ದು ವಿಭಿನ್ನವಾಗಿದೆ, ಯೂನಿಕ್ ಆಗಿದೆ ಹಾಕೋ ಸ್ಟೈಲು. ಸೊ ಅದು ಮಾತ್ರ ಸೂಪರ್. ರಜಲ್ ನ ಬೋಲ್ಡ್ ಮಾಡಿದ್ದಂತೂ ಸೂಪರ್ ಸೆಕ್ಸಿ ಬ್ಯೂಟಿ, ಸೆಕ್ಸಿ ಬೇಬೆ ಅಂತಾರಲ್ಲ ಆಗಿತ್ತು. ಸಖತ್ತಾಗಿ ಔಟ್ ಆದ್ರು. ರಜಲ್ಲೇ ಗಾಬ್ರಿ, ಹಿಂಗ್ ನೋಡಿದ್ರು ಹೊರಟ್ರು. ಆಮೇಲೆ ಮುಗಿತ್ತು. ಏನು ನಾನ್ ಅನ್ಕೊಂಡಿದ್ದೆ 220 ರೀಚ್ ಆಗ್ತಾರೆ ಅಂತ, ತಿಳ್ಕಾಡ್ತವ್ರೆ 170 ರೀಚ್ ಆಗಕ್ಕೆ. ತಿಳ್ಕಾಡ್ಕೊಂಡ್ ಹೆಂಗೋ 173 ಟಾರ್ಗೆಟ್ ಇಟ್ರಪ್ಪ ನಮ್ಮ RCB ಅವ್ರಿಗೆ. ಅಲ್ಲಿಗೆ ಅದು ಟಾರ್ಗೆಟ್ ಅಲ್ಲ, ಯಾಕಂದ್ರೆ ಮುಟ್ಟಿದ್ದೆಲ್ಲ ಹಂಗೆ ಹೋಗ್ತಾ ಇದಾವೆ ಬೌಂಡ್ರಿ ಕಡೆ. ಇವ್ರು ಹೊಡೆದಿದ್ ನೋಡಿದ್ರೆ ಇನ್ನು ನಮ್ಮವ್ರು ಬಿಡ್ತಾರೆ. ಫಸ್ಟಿಗೆ ಸಾಲ್ಟು, ಆಮೇಲೆ ನಮ್ ವಿರಾಟ್ ಕೊಹ್ಲಿ ಉಪ್ಪು ಮತ್ತೆ ಖಾರ ಮಿಕ್ಸ್ ಆಗಿ ಉಪ್ಪಿನ ಕಾಯಿ ಸಖತ್ತಾಗಿತ್ತು ಗುರು. ಸೊ ನಮ್ಮವ್ರು ಬ್ಯಾಟಿಂಗ್ ಬರ್ತಾರೆ. ಫಸ್ಟ್ ಬಾಲ್ ಸಾಲ್ಟು ತಗೊಂಡ್ರಿ ನನ್ ಮಕ್ಳ, ನನ್ನನ್ ಬಿಡ್ತೀರಾ ಅನ್ನಂಗ್ ಕೊಟ್ಟ. KKR ಅವ್ರಿಗೆ, ನಾನ್ ಬೇಡವಾ ನಿಮ್ಗೆ ಫೈನಲ್ ಬರಕ್ಕೆ ನಾನ್ ಕಾರಣ, ನನ್ನನ್ನೇ ಆಕ್ಷನ್ ಅಲ್ಲಿ ಬಿಟ್ರ ತಗೋ ಅಂತ ಹೇಳಿ ಫಸ್ಟ್ ಬಾಲೆ 4. ಮಕಕ್ ರಾಂಚ್ದಾಗಿತ್ತು KKR ಇವರಿಗೆ, ಡಗ್ಔಟ್ಗೆ. ನನ್ನನ್ನೇ ಬಿಡ್ತಿರೋ ತಗೋ ಅಂತ. ಏನ್ ಕೊಟ್ರು ಗುರು, ಕೊಡ್ತಾವ್ರೆ ಸಾಕು ಬಿಡು ಅನ್ಬೇಕು. ನಮ್ಮವರೇ ಸಾಕು ಬಿಡು ಗುರು, ಏನ್ ಕೊಡ್ತಾ ಇದೀಯ ಅವರಿಗೆ ಪಾಪ, ಹಂಗೆ ಟೀ ಉರಿಸ್ತಾ ಇದ್ರು. ಅಂಡ್ ನೆಕ್ಸ್ಟ್ ಬಂದಿದ್ದು ನಮ್ಮ ವರುಣ್ ಚಕ್ರವರ್ತಿ ಅವ್ರಿಗೆ ಹಾಕೊಂಡ್ ರುಬ್ಬಿಟ್ರಪ್ಪ. ನಾನ್ ಮಿಸ್ಟ್ರಿ ಸ್ಪಿನ್ನರ್ ಅಂತ ಅನ್ಕೊಂಡೆ, ನಾನ್ ಮೋಸ್ಟ್ಲಿ ವಿಕೆಟ್ ಹೋಗುತ್ತೆ ಅನ್ಕೊಂಡೆ. ಆ ಟೈಮಲ್ಲಿ ಈ ಅಪ್ಪ ಜರಿದೆ ಸಾಲ್ಟ್ ಅವರು ನಾಯಿ ಹೊಡೆದಂಗ್ ಹೊಡೆದು 21 ರನ್ ಹೊಡೆದ್ಬಿಟ್ರು. ಅವಾಗ ಅನ್ಕೊಂಡಿರ್ತಾರೆ KKR ಅವರು, ಯಾಕೆ ಬಿಟ್ವಿ ನಾವು ಸಾಲ್ಟ್ನ ಅಂತ. ಇಲ್ಲ ಗುರು, ಒಳ್ಳೆ ಫೀಲ್ಡಿಂಗು, ಒಳ್ಳೆ ಬ್ಯಾಟ್ಸ್ಮನ್. ಏನೋ 1-2 ಮ್ಯಾಚ್ ಆಡ್ಲಿಲ್ಲ ಅಂತ ನಾವು ಕೂರ್ಸೋದು ಕಷ್ಟ, ತಪ್ಪಾಗತ್ತೆ. ಓಕೆ, ಅದು ಬಿಡೋಣ. ಆಕ್ಷನ್ ಇಂದ ಬಿಟ್ಟಿದ್ದೆ ಇದಾಯ್ತು ಅವ್ರಿಗೆ. ಅದು ನಮಗೆ ಬಂದ ಪಂಚಾಮೃತ ಏನೋ, ನಾವು ಎತ್ಕೊಂಡ್ಬಿಟ್ವಿ. ಒಳ್ಳೆ ಟೀಮು ಈ ಸಲ ಅಂತೂ, ಒಳ್ಳೆ ಟೀಮ್ ಇದೆ. ಇನ್ನು ನಮ್ಮ ಕಿಂಗ್ ಕೊಹ್ಲಿ 18ನೇ ಸೀಸನ್, ಜರ್ಸಿ ನಂಬರ್ 18, ಈ ಸಲ ಕಪ್ಪು ನಮ್ದೇ ಅನ್ನೋ ಹಾಗೆ ಬ್ಯಾಟಿಂಗ್ ಇತ್ತಲ್ಲಿ. ಏನ್ ಹೊಡ್ತಾ ಗುರು, ಯಾರಿಗೆ ರಮಣ್ ದೀಪ್ ಅಲ್ಲ, ಯಾರು ವೈವರನ್ನ ಯಾರಿಗೋ ಒಟ್ಟು ಹೊಡೆದ್ರು ಗುರು. 2 6 ಹೈಲೈಟ್ಸ್ ನೋಡ್ದಂಗ್ ಇತ್ತು, ರಿಪ್ಲೈ ನೋಡ್ದಂಗ್ ಇತ್ತು. ಹೆಂಗೆ ಶಾಟ್ ಅಲ್ಲೇ ಹೋಗ್ಬಿದ್ದಿದೆ ಬಾಲ್. ನೀವು ನೋಡಿ ಆ ಶಾಟ್ ನ, ಫಸ್ಟ್ ಒಂದು 6 ಹೊಡಿತಾರೆ, ನೆಕ್ಸ್ಟ್ ಅದೇ 6 ಹೊಡಿತಾರೆ, ಸೇಮ್ 6 ರಿಪ್ಲೈ ನೋಡ್ದಂಗೆ ಇತ್ತು. ಆದ್ರೂ ಆ 6 ಮಾತ್ರ ಸೂಪರ್ ಆಗಿತ್ತು. ಅಂಡ್ ಅದು ಬಿಟ್ರೆ ನೆಕ್ಸ್ಟ್ ನಮ್ಮ ಚೆನ್ನಾಗೇ ಆಡಿದ್ರು. 10 ಓವರಿಗೆ ಮೋಸ್ಟ್ಲಿ ಒಂದು 95 ಹೊಡೆದಿದ್ರು. ಅದಾದ್ಮೇಲೆ ಫಿಲಿಪ್ ಸಾಲ್ಟ್ ವಿಕೆಟ್ ಒಪ್ಪಿಸ್ತಾರೆ. ಆಲ್ಮೋಸ್ಟ್ ಮ್ಯಾಚ್ ಮುಗಿಸ್ಬಿಟ್ಟಿದ್ರು. KKR ಅವರು ಆಲ್ಮೋಸ್ಟ್ ಮ್ಯಾಚ್ ಮುಗಿತು ಅಂತ ಅವ್ರು ಆಲ್ರೆಡಿ ಏನ್ 4ಗೆ ಹೋದ್ರೆ ಬಿಟ್ಟೇ ಬಿಟ್ರು ಅವರು, ಯಾಕಂದ್ರೆ ಫಾಸ್ಟ್ ಔಟ್ಫೀಲ್ಡ್ ಇದೆ, ಹಿಡಿಯಕ್ ಆಗ್ತಾನೆ ಇಲ್ಲ ಅದು. ಅಂಡ್ ನೆಕ್ಸ್ಟ್ ಬಂದಿದ್ದು ನಮ್ಮ ದೇವದತ್ ಪಡಿಕ್ಕಲ್. ಅವರು ಚೆನ್ನಾಗಿ ಆಡಿದ್ರು, ಅಗ್ರೆಸಿವ್ ಮೂಡಲ್ಲೇ ಇದ್ರು ಅವರು. ಸುನಿಲ್
ಸುನಿಲ್ ನರೇಗ ಅಲ್ಲ, ಸುನಿಲ್ ನರೇಂಗು ಸ್ಪಿನ್ನರ್ಗೆ ಔಟ್ ಆಗಿರೋದು, ಮುನ್ನು ಹೊಡೆಯಕ್ ಹೋಗಿ ಔಟ್ ಆದ್ರು. ಅಂಡ್ ಆ ಬಾಲ್ ಮಾತ್ರ ಸಖತ್ ಹೊಡೆಯಕ್ ಹೋಗಿದ್ರು, 6 ಹೋಯ್ತು ಅನ್ಕೊಂಡ್ವಿ, ಬಟ್ ಅಲ್ಲಿ ಫೀಲ್ಡರ್ ಕ್ಯಾಚ್ ಹೋಯ್ತು. ಇರ್ಲಿ, ಏನು ಮಾಡಕ್ಕಾಗಲ್ಲ, ಆಲ್ರೆಡಿ ಮ್ಯಾಚ್ ಮುಗಿಸ್ಬಿಟ್ಟವ್ರೆ. ಎಲ್ರು ಕಾಯ್ತಿದ್ದೆ ಕ್ಯಾಪ್ಟನ್ ಬರ್ಲಿ ಅಂತ, ಒಂದ್ ಹಾಕೊಂಡ್ ಗುಮ್ಲಿ ಒಂದಿಷ್ಟು ಸಿಕ್ಸಸ್ ಅಂತ. ಅಣ್ಣ ಬಂದ್ರು ರಜತ್ ಪಟಿದಾರ್, ಏನ್ ಗುರು ಅದು ಬ್ಯಾಟಿಂಗು, ಆರಾಮಾಗಿ ಹೊಡಿತಿದಾರೆ ಎಲ್ಲಾ ಕಡೆ, ತಲೆನೇ ಕೆಡ್ಸ್ಕೊಳಲ್ಲ ಪಾರ್ಟಿ, ಆರಾಮಾಗಿ ಹೊಡಿತವನೆ. ಒಂದ್ 6 ಹೊಡೆದ್ರು ಸಾಕತ್ತಾಗಿತ್ತು, ಒಂದೇ 6 ಹೊಡೆದಿದ್ದು. ಆಮೇಲೆ ಮಿಕ್ಕಿದ್ದೆಲ್ಲ 4 ಫಾಸ್ಟ್ ಬಾಲರ್ ಗಂಟ್ರು ಹುಚ್ಚಿನಾಯಿ ಹೊಡೆದಂಗ್ ಹೊಡೆದ್ಬಿಟ್ರು. ಅವ್ರು ಹೊಡಿತಿದಾರೋ ಏನ್ ಆರಾಮಾಗಿ ಸ್ಮೂತ್ ಆಗಿ ಹಿಂಗ್ ಹೊಡಿತಾನೆ, ಹಿಂಗ್ ಹೊಡಿತಾರೆ. ಏನ್ ಗುರು ಬ್ಯಾಟಿಂಗು. ಈ ಕಡೆ ನಮ್ ಬಾಸ್ ಕೊಹ್ಲಿ ಅವರು ಆರಾಮಾಗ 50 ಮಾಡ್ಕೊಂಡ್ರು. ಯಾರು ಇಷ್ಟ ದಿನ ಸ್ಟ್ರೈಕ್ ರೈಟ್ ಬಗ್ಗೆ ಮಾತಾಡ್ತಿದ್ರು ಅವೆಲ್ಲ ನನ್ ಮಕ್ಕಳು ನಮ್ಮ ಹತ್ರ ಇಡ್ಕಂತೀರ ಅಂತ ಹೇಳಿ ಎಲ್ಲ ಬಾಚಿ ಬಚಾಡ್ಸ್ಬಿಟ್ರು ಅವ್ರನ್ನ. ಅಂಡ್ ನೆಕ್ಸ್ಟ್ ಬಂದಿದ್ದೆ ರಜತ್ ಪಟಿದಾರ್. ಅವ್ರ ಕೆಲಸ ಅವ್ರು ಮಾಡಿದ್ರು. ಏನೋ 15 ಬಾಲಿಗೆ 35, 19 ಬಾಲಿಗೆ 35, ಆಲ್ಮೋಸ್ಟ್ ಮ್ಯಾಚ್ ಮುಗಿಯಕ್ ಬಂದಿತ್ತು ಆಲ್ರೆಡಿ. ಇನ್ನೇನ್ 12 ರನ್ ಬೇಕಿತ್ತು. ಅವಾಗ ನಮ್ಮ ಲಿವಿಂಗ್ಸ್ಟನ್ ಅವ್ರನ್ನು ಯಾಕಾದ್ರು ಬಿಟ್ರು ಅನ್ಕೊಂಡಿರ್ತಾರೆ ಪಂಜಾಬ್ ಅವರು. ಗೇಮ್ ಬರ್ತಿದ್ದಂಗೆ ಫಸ್ಟ್ ಬಾಲ್ ಬೌಂಡ್ರಿ, ಆ ಕಡೆ ಒಂದು 6 ಬ್ಯಾಕ್ ಸೈಡ್ ಕೀಪರ್ ಹಿಂದ್ಗಡೆ, ಮತ್ತೆ ಒಂದು 4 ಮ್ಯಾಚ್ ಮುಗಿಸಿ ಎಲ್ಲ ಸೀದಾ ಹೋಟ್ಲ್ ಕಡೆ ನಡೆದಿದ್ದೆ ಮಲಗಕ್ಕೆ. ಸೊ ಹಿಂಗಿತ್ತು ನೆನ್ನೆ ಮ್ಯಾಚು. ನಿಮಗೇನಿಸ್ತು? ಏನಾದ್ರು ಟೀಮಲ್ಲಿ ಚೇಂಜಸ್ ಮಾಡ್ಬೇಕಾ? ನನಗೆ ಅನ್ಸಿದ ಮಟ್ಟಿಗೆ ಮೋಸ್ಟ್ಲಿ ಭುವಿನ್ ತರ್ತಾರೆ. ಭುವಿ ಏನಾದ್ರು ಫಿಟ್ ಆಗಿದ್ರೆ ಭುವಿ ಬಂದೇ ಬರ್ತಾರೆ. ಆಮೇಲೆ ಫೀಲ್ಡಿಂಗು ನೆನ್ನೆ ಚೆನ್ನಾಗೇ ಇತ್ತು. ಸುರೇಶ್ ಶರ್ಮಾ ಒಂದು ಕ್ಯಾಚ್ ಬಿಟ್ರೆ ಚೆನ್ನಾಗೇ ಮಾಡಿದ್ರು ಫೀಲ್ಡಿಂಗು. ಫಸ್ಟ್ ಮ್ಯಾಚು ಆ ತವಕ ಇದ್ದೇ ಇರುತ್ತೆ, ಆ ಜೋಶಲ್ಲಿ ಏನೋ ಒಂದು ಆಗತ್ತೆ. ನಾವು ಫಸ್ಟ್ ಮ್ಯಾಚ್ ಜಡ್ಜ್ ಮಾಡೋಕ್ಕಾಗಲ್ಲ. ಓಕೆ, ನೆನ್ನೆ ಮ್ಯಾಚ್ ಸೂಪರ್ ಆಗಿತ್ತು. ಯಾರ್ಯಾರಿಗೆಲ್ಲ ನೆನ್ನೆ ಮ್ಯಾಚ್ ಇಷ್ಟ ಆಯ್ತು, ಏನಾದ್ರು ಚೇಂಜಸ್ ಮಾಡಬೇಕು ಅಂತಿದ್ರೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನ ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ, ನೆಕ್ಸ್ಟ್ ವಿಡಿಯೋಗೆ ಆರ್ಬೇಡಿ, ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಎಲ್ರಿಗೂ ಧನ್ಯವಾದಗಳು. ಜೈ ಆಂಜನೇಯ.